ಪಿವಿ ಪಾರ್ಟ್ನರ್ಸ್ ಪಾಠಶಾಲೆಗೆ ಮರಳಿ ಸ್ವಾಗತ. ಲೈಫ್ ಇನ್ಶೂರೆನ್ಸ್ ನ ಅಂಡರ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಆನ್ಯುಟಿ ಪ್ಲಾನ್ಸ್ ನ ಬಗ್ಗೆ. ಹೇ ವಿರಾಜ್, ನಾನು ನನ್ನ ರಿಟೈರ್ಮೆಂಟ್ ಪೋರ್ಟ್ಫೋಲಿಯೋವನ್ನ ಹೆಚ್ಚು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನೀನ್ ನನಗೆ ಯಾವ್ದಾದ್ರೂ ಒಳ್ಳೆ ಪ್ಲಾನ್ಸ್ ಇದ್ರೆ ಹೇಳ್ತೀಯಾ? ಹಾ, ಖಂಡಿತ. ನೀನು ಆನ್ಯುಟಿ ಪ್ಲಾನ್ ನ ಬಗ್ಗೆ ಕೇಳಿದೀಯಾ? ಇಲ್ಲ, ಬರೀ ಹೆಸರು ಕೇಳಿದ್ದೀನಿ, ಆದ್ರೆ ಡೀಟೇಲ್ಡ್ ಆಗಿ ಏನೋ ಗೊತ್ತಿಲ್ಲ. ಆನ್ಯುಟಿ ಪ್ಲಾನ್ ಎಂತ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ್ರೆ ಇದರಲ್ಲಿ ನೀವು ಒಂದು ಲಂಸಮ್ ಅಮೌಂಟ್ ಇಲ್ಲ ಸೀರೀಸ್ ಆಫ್ ಪೇಮೆಂಟ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಆ ನಂತರ ನಿಮಗೆ ಆ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ಹಣ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ನಲ್ಲಿ ಸಿಗ್ತಾ ಹೋಗುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ಪ್ಲಾನ್ ಟು ಬಿಲ್ಡ್ ಅಪ್ ಯುವರ್ ರಿಟೈರ್ಮೆಂಟ್ ಪೋರ್ಟ್ಫೋಲಿಯೋ. ಆನ್ಯುಟಿ ಪ್ಲಾನ್ಸ್ ಯೂಶುವಲಿ 2 ಟೈಪ್ ನಲ್ಲಿ ಇರುತ್ತೆ: ಡೆಫರ್ಡ್ ಆನ್ಯುಟಿ ಮತ್ತು ಇಮಿಡಿಯೇಟ್ ಆನ್ಯುಟಿ. ಡೆಫರ್ಡ್ ಆನ್ಯುಟಿ, ಈಗ ನನ್ನ ಏಜ್ 30 ವರ್ಷ ಇದೆ ಅನ್ಕೊಳ್ಳಿ. ನಾನು ಅನ್ಕೋತೀನಿ ಯಾವಾಗ ನಾನು 70 ವರ್ಷದವನಾಗ್ತೀನೋ ಆಗ ನಂದೊಂದು ಫಿಕ್ಸ್ ಪೆನ್ಷನ್ ನ ಸೋರ್ಸ್ ಆಗ್ಬೇಕು ಅಂತ. ಇದಕ್ಕಾಗಿ ನಾನು ಡಿಫರ್ಡ್ ಆನ್ಯುಟಿ ಪ್ಲಾನ್ ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ಕೊಳ್ಳಿ. ಮತ್ತೆ ಪ್ರತಿ ವರ್ಷ 20,000 ರೂಪಾಯಿಯ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬ್ತಾ ಇರ್ತೀನಿ, ಅದು 60 ವರ್ಷದವರೆಗೆ. ಇದರಿಂದಾಗಿ ನನ್ನ ಒಂದು ಒಳ್ಳೆ ರಿಟೈರ್ಮೆಂಟ್ ಕಾರ್ಪಸ್ ಬಿಲ್ಡ್ ಆಗುತ್ತೆ. ಅದರಿಂದ ನಾನು ನನ್ನ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಅನ್ನ ಗಮನದಲ್ಲಿಟ್ಕೊಂಡು 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡಬಹುದು: ಲಂಸಮ್ ಅಮೌಂಟ್ ಅಂಡ್ ಮಂತ್ಲಿ ಅಥವಾ ಆನ್ಯುವಲಿ ಪೆನ್ಷನ್. ಡೆಫರ್ಡ್ ಆನ್ಯುಟಿ 2 ಟೈಪ್ ನಲ್ಲಿ ಇರುತ್ತೆ: ಫಿಕ್ಸ್ಡ್ ಡೆಫರ್ಡ್ ಆನ್ಯುಟಿ ಮತ್ತೆ ವೇರಿಯೇಬಲ್ ಡೆಫರ್ಡ್ ಆನ್ಯುಟಿ. ಫಿಕ್ಸ್ಡ್ ಡೆಫರ್ಡ್ ಆನ್ಯುಟಿಯಲ್ಲಿ ನಿಮಗೆ ಫಿಕ್ಸ್ ರಿಟರ್ನ್ ಸಿಗುತ್ತೆ. ನೀವೇನಾದ್ರೂ 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದು 6% ಇನ್ವೆಸ್ಟ್ ರೇಟ್ ನಲ್ಲಿ ನಿಮಗೆ ಪ್ರತಿ ವರ್ಷವೂ ಒಂದು ಫಿಕ್ಸ್ಡ್ ಅಮೌಂಟ್ ಸಿಗುತ್ತಾ ಹೋಗುತ್ತೆ. ಈಗ ಮಾತಾಡೋಣ ವೇರಿಯೇಬಲ್ ಡೆಫರ್ಡ್ ಆನ್ಯುಟಿ ಪ್ಲಾನ್ ಬಗ್ಗೆ. ಇದರಲ್ಲಿ ನೀವು ನಿಮ್ಮ ದುಡ್ಡನ್ನ ಮಾರ್ಕೆಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಅದು ಸ್ಟಾಕ್, ಬಾಂಡ್ ಹಾಗೂ ಮ್ಯೂಚುವಲ್ ಫಂಡ್ಸ್ ನ ರೂಪದಲ್ಲಿ. ವೇರಿಯೇಬಲ್ ಆನ್ಯುಟಿನಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಿದೆಯೋ ಅದು ಯಾವ ಆಸೆಟ್ಸ್ ಅಥವಾ ಮಾರ್ಕೆಟ್ ಸೆಕ್ಯೂರಿಟಿನಲ್ಲಿ ಇನ್ವೆಸ್ಟ್ ಮಾಡಲಾಗಿದೆಯೋ ಅವುಗಳ ರಿಟರ್ನ್ಸ್ ನಲ್ಲಿ ನಿಮ್ಮ ಪೇಔಟ್ ಡಿಪೆಂಡ್ ಆಗಿರುತ್ತೆ. ಗೊತ್ತಾಯ್ತು. ಈಗ ನನಗೆ ಇಮಿಡಿಯೇಟ್ ಆನ್ಯುಟಿ ಬಗ್ಗೆ ಹೇಳು. ಇದು ಡಿಫರ್ಡ್ ಆನ್ಯುಟಿಗಿಂತ ಹೇಗೆ ಭಿನ್ನವಾಗಿದೆ? ಈಗ ಮಾತಾಡೋಣ ಇಮಿಡಿಯೇಟ್ ಆನ್ಯುಟಿ ಪ್ಲಾನ್ ನ ಬಗ್ಗೆ. 1 ವರ್ಷ ನಾನು 70 ವರ್ಷದವನ್ ಆಗೋನಿದ್ದೀನಿ. ನಾನು 10 ಲಕ್ಷ ರೂಪಾಯಿ ಒಟ್ಟಿಗೆ ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಕೊಟ್ಟೆ ಅಂತ ಅನ್ಕೋ. ಈಗ ಕಂಪನಿ 10 ಲಕ್ಷ ತನ್ನ ಹತ್ರ ಇಟ್ಕೊಳ್ಳುತ್ತೆ. ಹಾಗೆ ನಾನು ಯಾವಾಗ ಡಿಸೈಡ್ ಮಾಡ್ತೀನೋ ಕಂಪನಿ ನನಗೊಂದು ಸರ್ಟೆನ್ ಅಮೌಂಟ್ ಅಂದ್ರೆ 5,000 ಮಂತ್ಲಿ ಇಲ್ಲ 60,000 ಆನ್ಯುವಲಿ ನನ್ನ ಲೈಫ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್ ಅಂತ ಕೊಡುತ್ತೆ. ನನ್ನ ಜೀವನದ ನಂತರವೂ ಇದು ನನ್ನ ಹೆಂಡತಿಗೆ ಕಂಟಿನ್ಯೂ ಆಗಿ ಇರುತ್ತೆ. ಯಾವಾಗ ನನ್ನ ವೈಫ್ ಎಕ್ಸ್ಪೈರ್ ಆಗ್ತಾಳಲ್ಲ ಆವಾಗ ನಾಮಿನಿಗೆ 10 ಲಕ್ಷ ಸಿಗುತ್ತೆ. ಇಮಿಡಿಯೇಟ್ ಆನ್ಯುಟಿ ಪ್ಲಾನ್ ನಲ್ಲಿ 4 ಪೇಔಟ್ ಆಪ್ಷನ್ಸ್ ಇರುತ್ತೆ: ಜೀವನ ಪೂರ್ತಿ ಪೆನ್ಷನ್ ಪ್ಲಾನ್ ವಿತ್ ನೋ ಬೆನಿಫಿಟ್ ಆಫ್ಟರ್ ಡೆತ್. ಇದರಲ್ಲಿ ನಿಮಗೆ ಲೈಫ್ ಟೈಮ್ ಪೆನ್ಷನ್ ಸಿಗುತ್ತೆ, ಅಂದ್ರೆ ನೀವು ಜೀವಂತ ಇರೋವರೆಗೂ. ಆದರೆ ಇದರಲ್ಲಿ ಡೆತ್ ಬೆನಿಫಿಟ್ಸ್ ಸಿಗಲ್ಲ. ಪೆನ್ಷನ್ ಅಮೌಂಟ್ ಎಂಟೈರ್ ಲೈಫ್ ವಿತ್ ಪೆನ್ಷನ್ ಟು ದಿ ಸ್ಪೌಸ್ ಆಫ್ಟರ್ ಡೆತ್. ಇದರಲ್ಲಿ ನಿಮಗೆ ಲೈಫ್ ಟೈಮ್ ಪೆನ್ಷನ್ ಸಿಗುತ್ತೆ, ಮತ್ತೆ ನಿಮ್ಮ ಡೆತ್ ನ ನಂತರ ನಿಮ್ಮ ಸ್ಪೌಸ್ಗೂ ಕೂಡ ಪೆನ್ಷನ್ ಸಿಗುತ್ತೆ. ಪೆನ್ಷನ್ ಅಮೌಂಟ್ ಫಾರ್ ಎಂಟೈರ್ ಲೈಫ್ ವಿತ್ ಲಂಸಮ್ ಅಮೌಂಟ್ ರಿಟರ್ನ್ ಟು ನಾಮಿನಿ. ಇದರಲ್ಲಿ ನಿಮಗೆ ಲೈಫ್ ಟೈಮ್ ಪೆನ್ಷನ್ ಸಿಗುತ್ತೆ, ಮತ್ತೆ ನಿಮ್ಮ ಸಾವಿನ ನಂತರ ನಿಮ್ಮ ನಾಮಿನಿಗೆ ಒಂದು ಲಂಸಮ್ ಅಮೌಂಟ್ ಸಿಗುತ್ತೆ. ಪೆನ್ಷನ್ ಫಾರ್ ದಿ ಫಿಕ್ಸ್ಡ್ ನಂಬರ್ ಆಫ್ ಇಯರ್ಸ್. ಈ ಪ್ಲಾನ್ ನಲ್ಲಿ ಫಿಕ್ಸ್ಡ್ ಇಯರ್ ವರೆಗೂ ನಿಮಗೆ ಪೆನ್ಷನ್ ಸಿಗುತ್ತೆ. ಅದು 10, 15 ಇಲ್ಲ 20 ವರ್ಷ. ಸರಿ, ಅರ್ಥ ಆಯ್ತು. ಆನ್ಯುಟಿ ಪ್ಲಾನ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಪ್ಲಾನ್ ರಿಟೈರ್ಡ್ ಲೈಫ್ಗೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಆನ್ಯುಟಿ ಪ್ಲಾನ್ ತುಂಬಾ ಸ್ಮಾರ್ಟ್ ವಿಧಾನವಾಗಿದೆ ರಿಟೈರ್ಮೆಂಟ್ ಲೈಫ್ ನ ಆನಂದ ಪಡ್ಕೊಳ್ಳೋಕೆ. ಅದು ನಮ್ಮ ಲೈಫ್ ಸ್ಟೈಲ್ ನ ಕಾಂಪ್ರಮೈಸ್ ಮಾಡ್ಕೊಳ್ಳದೇನೆ. ಹಾಗಿದ್ರೆ ತಡ ಯಾಕೆ? ಇವತ್ತು ನಿಮ್ಮ ಕಸ್ಟಮರ್ಸ್ ನ ರೀಚ್ ಔಟ್ ಮಾಡಿ ಅವ್ರಿಗೆ ಅವರ ನೀಡ್ಸ್ ಹಾಗೂ ಗೋಲ್ಸ್ ನ ಅನುಸಾರವಾಗಿ ಸರಿಯಾದ ಆನ್ಯುಟಿ ಪ್ಲಾನ್ ಚೂಸ್ ಮಾಡೋದಕ್ಕೆ ಸಹಾಯ ಮಾಡಿ. ಎನ್ಶೂರ್ಸ್ ಯುವರ್ ಕಸ್ಟಮರ್ಸ್ ಟುಮಾರೋ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಟುಡೇ. ರಿಟೈರ್ಮೆಂಟ್ ಲೈಫ್ ನ ಇನ್ನೂ ಹೆಚ್ಚಿನ ಇನ್ಶೂರೆನ್ಸ್ ಪ್ಲಾನ್ ಗಳನ್ನ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಪಿಬಿ ಪಾರ್ಟ್ನರ್ಸ್ ಪಾಠಶಾಲಾ ಇವತ್ತೇ.